ಹಾಯ್ ನಮಸ್ಕಾರ ವೀಕ್ಷಕರೇ. RH A to Z ಕ್ರಿಯೇಟಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇನ್ನೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ಗೋಡಂಬಿ ತಿನ್ನೋದರಿಂದ ಏನೇನು ಪ್ರಯೋಜನಗಳಿವೆ, ಏನೇನು ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ತಿಳಿಸೋಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ಅನುಕೂಲಗಳು ಇದು ಸೇಮ್ ಶೇಂಗಾ, ಬಾದಾಮಿ, ಗೋಡಂಬಿ ಇವೆರಡು ಥರನೇ ಗೋಡಂಬಿ ಕೂಡ ಒಂದು. ಬಾದಾಮಿ ಬರೀ ಟೇಸ್ಟ್ ಅಷ್ಟೇ ಅಲ್ಲ ವೀಕ್ಷಕರೇ, ಬಾದಾಮಿ ತಿನ್ನೋದಕ್ಕೆ ಮಾತ್ರ ಸಖತ್ ಟೇಸ್ಟಿ ಇದೆ. ಎಲ್ಲರೂ ಇನ್ನೂ ತಿನ್ನಬೇಕು ಎಲ್ಲ. ಕೆಲವರೆಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಕೂಡ ಏನು ಮಾಡ್ತಾರೆ, ಜೇಬಲ್ಲಿ ಹಾಕ್ಕೊಂಡು ಗೋಡಂಬಿನ ತಿನ್ಕೊಂಡು ಓಡಾಡ್ತಾರೆ. ಸೊ ಅಷ್ಟು ಟೇಸ್ಟಿ ಇದೆ, ಇಲ್ಲ ಅಂತಲ್ಲ, ನಿಜವಾಗ್ಲೂ ಈ ಸಖತ್ ಟೇಸ್ಟ್ ಎಲ್ಲ ಇದೆ ಗೋಡಂಬಿ. ಬಟ್ ಅದೇ ರೀತಿ ಎಷ್ಟು ಟೇಸ್ಟಿಯಾಗಿದೆಯೋ ಅಷ್ಟೇ ಹೆಲ್ತಿ ಐಟಮ್ ಕೂಡ ಗೋಡಂಬಿ. ಫಸ್ಟ್ನೇದಾಗಿ ಏನೇನು ಪ್ರಯೋಜನ ಅಂತ ನೋಡೋಣ ವೀಕ್ಷಕರೇ. ಗೋಡಂಬಿ ಒಂದು ಹೃದಯ ಇದೆಯಲ್ಲ, ನಮ್ಮ ಹೃದಯಕ್ಕೆ ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ ವೀಕ್ಷಕರೇ. ಏನಪ್ಪ ಅಂತಂದರೆ, ನಾವು ಈಗ ಗೋಡಂಬಿ ಪ್ರತಿದಿನ ಸೇವಿಸೋದ್ರಿಂದ ನಮ್ಮ ಹೃದಯದ ಒತ್ತಡವನ್ನು ನಿಯಂತ್ರಿಸುತ್ತೆ, ಹಾಗೆ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತೆ, ಮತ್ತು ನಮ್ಮ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ನಮ್ಮ ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದುಹಾಕಿ ಒಳ್ಳೆ ಕೊಲೆಸ್ಟ್ರಾಲನ್ನು ಕಲೆಕ್ಟ್ ಮಾಡುತ್ತೆ ವೀಕ್ಷಕರೇ. ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತಂದರೆ, ಈ ಹೃದಯದ ಒತ್ತಡ ಏನಿದೆಯಲ್ಲ, ಹಾರ್ಟ್ ಅಟ್ಯಾಕ್ ಅಂತ ಇವನ್ನೆಲ್ಲ ನಮ್ಮ ಈ ಡೈಲಿ ನಾವು ಗೋಡಂಬಿ ಸೇವಿಸೋದ್ರಿಂದ ತಕ್ಕ ಮಟ್ಟಿಗೆ ನಿಜವಾಗ್ಲೂ ಈ ಸ್ವಲ್ಪ ಸೇಫ್ ಮಾಡ್ಬೋದು. ನಾವು ಪ್ರತಿದಿನ ಸೇವಿಸೋದ್ರಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬಹುದು. ಮತ್ತು ಹೃದಯದ ಒತ್ತಡ ಇರೋದಿಲ್ಲ, ನಿಯಂತ್ರಣ ಮಾಡುತ್ತೆ, ಬ್ಲಡ್ ಸರ್ಕ್ಯುಲರ್ ಆಗುತ್ತೆ. ಮತ್ತು ಇದು ಏನು ಹೇಳ್ತಾರೆ, ಹಾರ್ಟ್ ಅಟ್ಯಾಕ್ ಈ ಥರದ ಸಮಸ್ಯೆಗಳು ತುಂಬ ಅಂದರೆ ತುಂಬ ನಿಯಂತ್ರಣವಾಗಿರುತ್ತೆ. ಮತ್ತು ಬ್ಲಡ್ ಸರ್ಕ್ಯುಲರ್ ಇರೋದಿಲ್ಲ. ಸೊ ಇದರಲ್ಲಿ ಕೊಬ್ಬಿನಂಶ ಜಾಸ್ತಿ ಇದೆ ವೀಕ್ಷಕರೇ. ನಾವು ತಿನ್ನೋ ಗೋಡಂಬಿಯಲ್ಲಿ ಕೊಬ್ಬಿನಂಶ ಜಾಸ್ತಿ ಇದೆ. ಸೊ ತುಂಬ ಇದರಲ್ಲಿ ಬಳಸ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಪ್ರತಿಯೊಂದು ಐಟಮಲ್ಲೂ ಗೋಡಂಬಿ ಬಳಸ್ತಾರೆ. ಬಾದಾಮಿ ಬೇಕಾದ್ರೆ ಕಡಿಮೆ ಬಳಸ್ಬೋದೇನೋ, ಬಟ್ ಗೋಡಂಬಿ ಮಾತ್ರ ತುಂಬ ಅಂದರೆ ತುಂಬ ಬಳಸ್ತಾರೆ ವೀಕ್ಷಕರೇ. ಒಂದು ಫುಡ್ ಐಟಮಿಂದ ಹಿಡ್ಕೊಂಡು ಜ್ಯೂಸ್ ಐಟಮ್ವರೆಗೂ ಪ್ರತಿಯೊಂದರಲ್ಲೂ ಗೋಡಂಬಿ ಯೂಸ್ ಮಾಡ್ತಾರೆ. ಎಲ್ಲ ಜ್ಯೂಸ್ಗಳಿಗೆ ಗೋಡಂಬಿನ ಮಿಕ್ಸ್ ಮಾಡ್ತಾರೆ. ಮತ್ತು ಈ ದೋಸೆ, ಅದು ಇಡ್ಲಿ ಅಥವಾ ಬೇರೆ ಬೇರೆ ಬ್ರೇಕ್ಫಾಸ್ಟ್ಸು ಇಂಥದ್ರೆಲ್ಲ ಗೋಡಂಬಿನ ಮಿಕ್ಸ್ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಆಲ್ಮೋಸ್ಟು. ಮೊಸರನ್ನ ಮಾಡಬೇಕಾದ್ರೂ ಮಿಕ್ಸ್ ಮಾಡ್ತಾರೆ, ಯಾವುದೇ ಜ್ಯೂಸ್ ಮಾಡ್ಬೇಕಾದ್ರೆ ಮಿಕ್ಸ್ ಮಾಡ್ತಾರೆ, ಒಂದು ಡೆಕೋರೇಷನ್ಗೋಸ್ಕರ ಮಿಕ್ಸ್ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಗೋಡಂಬಿ ಇಷ್ಟೆಲ್ಲ ಪ್ರಯೋಜನಗಳನ್ನು ಪಡ್ಕೊತಿದೆ. ಪ್ರತಿಯೊಬ್ಬರಿಗೂ ಇತ್ತೀಚಿನ ದಿನಗಳಲ್ಲಿ ಗೋಡಂಬಿ ಒಂದು ಮುಖ್ಯವಾದ ಪಾತ್ರನ ವಹಿಸ್ತಾ ಇದೆ ವೀಕ್ಷಕರನ್ನ. ಹೇಳಿದ್ನಲ್ಲ, ಇದು ಗೋಡಂಬಿ ಸೇವನೆ ಮಾಡೋದ್ರಿಂದ, ನಾವು ಪ್ರತಿದಿನ ಸೇವನೆ ಮಾಡೋದ್ರಿಂದ ನಮ್ಮ ಹೃದಯಾಘಾತದ ಅಪಾಯವನ್ನು ಈ ಗೋಡಂಬಿ ಕಡಿಮೆ ಮಾಡುತ್ತದೆ ವೀಕ್ಷಕರೇ. ಎರಡನೇದಾಗಿ ಮೆದುಳು. ನಾವು ಗೋಡಂಬಿನ ಸೇವನೆ ಮಾಡೋದ್ರಿಂದ ಈ ಗೋಡಂಬಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರ್ತಾವಂತೆ ತುಂಬ. ಸೊ ಹಾಗಾಗಿ ನಮ್ಮ ಮೆದುಳನ್ನು ತುಂಬ ಸಕ್ರಿಯವಾಗಿ, ಸೇಫ್ಟಿಯಾಗಿ, ಆರೋಗ್ಯವಾಗಿ ಕಾರ್ಯನ ನಿರ್ವಹಿಸೋಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಗೋಡಂಬಿ. ಸೊ ನಮಗೆ ನಮ್ಮ ಮೆದುಳಿನಲ್ಲಿ ಯಾವುದೇ ರೀತಿ ಅದಿದು ಈ ಥರ ಏನೂ ಆಗಕ್ಕೆ ಬಿಡೋದಿಲ್ಲ. ತುಂಬ ಸಕ್ರಿಯವಾಗಿ ಪಾಲ್ಗೊಳ್ಳೋ ಥರ, ನಮಗೆ ಏನೂ ಆಗದಿರೋ ಥರ ನಮ್ಮ ಮೆದುಳಲ್ಲಿ ಸಕ್ರಿಯವಾಗಿ
ಕಾರ್ಯವನ್ನು ನಿರ್ವಹಿಸುತ್ತೆ ಗೋಡಂಬಿ. ಸೊ ಪ್ರತಿದಿನ ನಾವು ಗೋಡಂಬಿ ಸೇವನೆ ಮಾಡೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳು ಇವೆ. ಇದು ನಾವು ಹಾಗೆ ಬರಿದಾಗಿ ತಿಂತಾರೆ, ಕೆಲವು ಹುರ್ಕೊಂಡು ತಿಂತಾರೆ. ವೀಕ್ಷಕರೇ, ನಮ್ಮ ತಲೆಯಲ್ಲಿ ಅಂದರೆ ನಮ್ಮ ಮೆದುಳಲ್ಲಿ ಏನು ಅಲ್ಝೈಮರ್ ಅಂತ ಕಾಯಿಲೆಗಳು ಏನು ಬರ್ತಾ ಇರ್ತಾವಲ್ಲ, ಆ ಕಾಯಿಲೆನ ಈ ಗೋಡಂಬಿ ತಿನ್ನೋದ್ರಿಂದ ಅಂಥ ಕಾಯಿಲೆಗಳನ್ನು ತಡೆಗಟ್ಟುತ್ತದೆ. ಅಂದರೆ ಅದರಿಂದ ನಮಗೆ ಸೇಫ್ ಮಾಡುತ್ತೆ. ಯಾವುದೇ ರೀತಿ ಕಾಯಿಲೆಗಳನ್ನು ಬರೋದಕ್ಕೆ ಈ ಗೋಡಂಬಿ ಬಿಡೋದಿಲ್ಲ. ಅಷ್ಟು ನಮಗೆ ತುಂಬ 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 ಉಪಯುಕ್ತಕರವಾದ ಇದೊಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಪಾಯಿಂಟ್ ನಂಬರ್ 3, ಚರ್ಮ ಅಂದರೆ ಈ ಚರ್ಮದ ಏನು ಈ ಗುಣಲಕ್ಷಣಗಳಿದಾವಲ್ಲ, ಏಜ್ ಆಗೋದು, ನಾವು ವಯಸ್ಸಾದ ಮೇಲೆ ಈ ಮುಖ ಎಲ್ಲ, ಕೈ ಕಾಲು ಮುಖ ಎಲ್ಲ ಸುಕ್ಕುಗಟ್ಟುವಿಕೆ ಈ ಥರ ಎಲ್ಲ ಆಗುತ್ತೆ. ಸೊ ಈ ಗೋಡಂಬಿ ತಿನ್ನೋದ್ರಿಂದ ಮುಖ ಎಲ್ಲ ಸುಕ್ಕುಗಟ್ಟುವಿಕೆ ಈ ಥರ ಆಗೋದಿಲ್ಲ. ನಮ್ಮ ಮುಖವನ್ನು ಕಾಂತಿಯುತಗೊಳಿಸುತ್ತದೆ ಈ ಗೋಡಂಬಿ. ಇಷ್ಟು ನಮಗೆ ಪ್ರಯೋಜನ ಇದೆ. ಸೊ ಮುಖ ಎಲ್ಲ ಚೆನ್ನಾಗಿ ಕಾಣೋಕ್ಕೆ, ಕಾಂತಿಯುತಗೊಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಿಂದ ನಮಗೆ ಕೂದಲು ಕೂಡ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಕೂದಲು ಕೂಡ ಇದನ್ನು ತಿಂದರೆ ನಮಗೆ, ಯಾಕಂದರೆ ಇದರಲ್ಲಿ ವಿಟಮಿನ್ ಇ ಕೂಡ ಇದೆ. ಸೊ ವಿಟಮಿನ್ ಇ ಇರೋದ್ರಿಂದ ನಮಗೆ ರಕ್ತದ ಯಾವುದೇ ರೀತಿ ಕಾಯಿಲೆಗಳು ಬರ್ತಾವಲ್ಲ, ಏನಾದ್ರು ಈ ಕೆರೆತ ಅಂಥವು ಏನಾದರೂ ಆ ಥರ ಕಾಯಿಲೆಗಳನ್ನು ಇದು ಬರೋದಕ್ಕೆ ಬಿಡೋದಿಲ್ಲ. ಕೂದಲು ಕೂಡ ಬೆಳೆಯುತ್ತೆ. ಮತ್ತು ನಮ್ಮ ಚರ್ಮ ರೋಗ ಏನಿದೆಯಲ್ಲ, ಆ ಚರ್ಮ ರೋಗನ ಯಾವುದೇ ಕಾರಣಕ್ಕೂ ಈ ಗೋಡಂಬಿ ಬರೋದಕ್ಕೆ ಬಿಡೋದಿಲ್ಲ. ಯಾವ ಚರ್ಮ ರೋಗ ಕೂಡ ಇದರಲ್ಲಿ ನಮಗೆ ಬರಲ್ಲ ಈ ಗೋಡಂಬಿ ಸೇವನೆ ಮಾಡೋದ್ರಿಂದ. ಅಂದರೆ ನಮಗೆ ಚರ್ಮದ ಕಾಯಿಲೆಗಳು ಏನೇ ಬರಲಿ ಅದನ್ನು ಈ ಗೋಡಂಬಿ ನಿವಾರಿಸುತ್ತದೆ. ವೀಕ್ಷಕರೇ, ಪಾಯಿಂಟ್ ನಂಬರ್ 4 ಏನಪ್ಪ ಅಂತಂದರೆ ಈ ತೂಕ ನಷ್ಟ. ಅಂದರೆ ತೂಕ ಇಳಿಸ್ತಾರಲ್ಲ, ನಾನು ದಪ್ಪ ಇದ್ದೀನಿ, ನಾನು ತೂಕ ಇಳಿಸ್ಕೋಬೇಕು, ತುಂಬ ದಪ್ಪ ಅಂತ ಎಲ್ಲ ಇದು ಏನಂತಾರೆ ನಮಗೆ ಹೀಯಾಳಿಸ್ತಾರೆ. ಈ ಥರ ಎಲ್ಲ ಅನ್ನೋರು ಈ ಗೋಡಂಬಿ ಪ್ರತಿದಿನ ಸೇವನೆ ಮಾಡ್ಬೋದು ವೀಕ್ಷಕರೇ. ಯಾಕಪ್ಪ ಅಂತಂದರೆ ಇದರಲ್ಲಿ ವಿಟಮಿನ್ ಇದೆ, ಇದರ ಅಂಶ ಇದೆ. ಸೊ ಹಾಗಾಗಿ ಈ ತೂಕನ ಇಳಿಸೋಕ್ಕೆ ಈ ಗೋಡಂಬಿ ನಮಗೆ ತುಂಬ ಸಹಾಯ ಮಾಡುತ್ತೆ. ಈ ಗೋಡಂಬಿಯಲ್ಲಿ ನಾರಿನ ಅಂಶ ಕೂಡ ಇದೆ. ಹೀಗಾಗಿ ನಮಗೆ ಹಸಿವು ಜಾಸ್ತಿ ಆಗುತ್ತಲ್ಲ, ಆ ಹಸಿವನ್ನು ತಡೆಗಟ್ಟಿ ನಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ಈ ಗೋಡಂಬಿ ನೀಡುತ್ತದೆ. ಹೀಗಾಗಿ ನಮಗೆ ಹೊಟ್ಟೆ ಹಸಿವು ಜಾಸ್ತಿ ಆಗೋದಿಲ್ಲ. ಇದರಿಂದ ನಾವು ತೂಕನ ಇಳಿಕೆ ಬೇಗ ಮಾಡ್ಕೋಬಹುದು ಅಂತ ಹೇಳ್ಬೋದು ವೀಕ್ಷಕರೇ. ನೆಕ್ಸ್ಟ್ ಪಾಯಿಂಟು ಈ ಮೂಳೆಗಳು ವೀಕ್ಷಕರೇ. ಈ ಏನಂತಾರೆ ಗೋಡಂಬಿನ ಪ್ರತಿದಿನ ಸೇವನೆ ಮಾಡೋದ್ರಿಂದ ಈ ನಮಗೆ ಗೋಡಂಬಿಯಲ್ಲಿ ಮ್ಯಾಗ್ನೀಷಿಯಮ್ ಮತ್ತು ನಮಗೆ ಈ ಗೋಡಂಬಿಯಲ್ಲಿ ಮ್ಯಾಗ್ನೀಷಿಯಮ್ ಮತ್ತು ಕ್ಯಾಲ್ಸಿಯಂ ಇರುತ್ತೆ. ಸೊ ಹಾಗಾಗಿ ನಾವು ಪ್ರತಿದಿನ ಗೋಡಂಬಿನ ಸೇವನೆ ಮಾಡೋದ್ರಿಂದ ಈ ಮ್ಯಾಗ್ನೀಷಿಯಮ್ಮು ಮತ್ತು ಇದು ನಮಗೆ ಏನಂತಾರೆ ನಮ್ಮ ಮೂಳೆಗಳಿದಾವಲ್ಲ, ಎಲುಬು ಮೂಳೆಗಳನ್ನು ಗಟ್ಟಿಗೊಳಿಸುತ್ತೆ. ಸೊ ಅಸ್ಥಿ ಪಂಜರ ಏನಂತಾರಲ್ಲ, ಈ ಒಂಥರ ಇರೋದು, ಅದನ್ನು ಇದನ್ನು ಮಾಡುತ್ತೆ, ತೆಗೆದುಹಾಕುತ್ತೆ. ನಮ್ಮ ಮೂಳೆಗಳನ್ನು ಗಟ್ಟಿಯಾಗಿ ಬಲಪಡಿಸುತ್ತೆ. ಅಂದರೆ ನಮಗೆ ಶಕ್ತಿಕರ ಆಹಾರ ಅಂತ ಹೇಳ್ಬೋದು ವೀಕ್ಷಕರೇ. ಈ ಏನು ನರಗಳ ಸೆಳೆತ, ಎಳೆತ, ಈ ಇದ್ರ ನೋವು, ನಮಗೆ ಕೈ ನೋಯ್ತಾ ಇದೆ, ಮಂಡಿ ನೋಯ್ತಾ ಇದೆ ಅಂತ, ಈ ನರಗಳು ಎಳಿತಾ ಇದೆ ಅಂತಾರಲ್ಲ, ಅಂಥವ್ರಿಗೆ ಈ ಶೇಂಗಾ ಆಗಿರ್ಬೋದು, ಈ ಗೋಡಂಬಿ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು ತುಂಬಾ ಯೂಸ್ ಆಗುತ್ತೆ ವೀಕ್ಷಕರೇ. ಇದಕ್ಕೂ ಕೂಡ ಒಂದು ಹಲವಾರು ಕಂಡೀಷನ್ಗಳಿದ್ದಾವೆ. ಏನಪ್ಪ ಅಂತಂದರೆ ಈ ಗೋಡಂಬಿನೂ ಕೂಡ ಅತಿಯಾಗಿ ಸೇವಿಸಬಾರ್ದು. ಇದಕ್ಕೂ ಕೂಡ ಅದರದ್ದೇ ಆದ ಕೆಲವೊಂದು ನಿಯಮಗಳಿದೆ. ಸೊ ಅದಕ್ಕೂ ಒಂದು ಮುಷ್ಟಿಗೆ ಎಷ್ಟು ಬರುತ್ತೋ ಒಂದು ದಿನಕ್ಕೆ ಅಷ್ಟೇ ತಿನ್ನಬಹುದು. ಅದಕ್ಕಿಂತ ಹೆಚ್ಚಾಗಿ ತಿನ್ನೋ ಹಾಗಿಲ್ಲ. ಕಡಿಮೆ ಗೋಡಂಬಿನ ಸೇವನೆ ಮಾಡಬೇಕು.
ಯಾಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಯಾವುದು ನಮಗೆ ಒಳ್ಳೆಯದೋ ಸೊ ಅದರಿಂದ ಕೆಟ್ಟದ್ದು ಕೂಡ ಇರುತ್ತೆ ಅನ್ನೋದನ್ನು ನಾವು ಅರ್ಥಕೋಬೇಕು ವೀಕ್ಷಕರೇ. ಯಾಕಂದರೆ ಒಂದು ಒಳ್ಳೆಯದಿದ್ದರೆ ಅದರಿಂದ ಒಂದು ಕೆಟ್ಟದ್ದು ಕೂಡ ಇರುತ್ತೆ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಯಾಕಂದರೆ ಒಂದು ಒಳ್ಳೆಯದು ಇರುತ್ತೆ, ಅದರಿಂದ ಒಂದು ಕೆಟ್ಟದ್ದು ಇರುತ್ತೆ, ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. ಯಾಕಂದರೆ ಗೋಡಂಬಿಯಲ್ಲಿ ಕ್ಯಾಲರಿ ಅಂಶ ತುಂಬ ಹೆಚ್ಚಿದೆ. ಸೊ ಹಾಗಾಗಿ ಇದನ್ನು ನಾವು ಮಿತವಾಗಿ ಸೇವಿಸಬೇಕು ವೀಕ್ಷಕರೇ. ನಾನು ಇನ್ನೊಂದು ಹೇಳಬೇಕು ನಿಮಗೆ, ಯಾರು ಇದನ್ನು ಗೋಡಂಬಿನ ಸೇವಿಸಬಾರ್ದು ಅಂತಂದರೆ ಈ ಮೂತ್ರಪಿಂಡದ ಸಮಸ್ಯೆ ಇರುವವರು ಈ ಗೋಡಂಬಿನ ಸೇವನೆ ಮಾಡಬಾರ್ದು. ಹಾಗೆ ಮತ್ತು ರಕ್ತದ ಒತ್ತಡ ಯಾರಿಗೆ ತುಂಬ ಜಾಸ್ತಿ ಇರುತ್ತೋ ಅವರು ಇದನ್ನು ಸೇವನೆ ಮಾಡಬಾರ್ದು. ಮತ್ತು ಯಾರಿಗೆ ಗೋಡಂಬಿ ಇಲ್ಲ ನಂಗೆ ಅಲರ್ಜಿ ಇದೆ ನಾನು ತಿನ್ನಲ್ಲ ಅನ್ನೋರು ಇದನ್ನು ಸೇವನೆ ಮಾಡೋದು ಬೇಡ ಅಂತ ಹೇಳ್ತೀನಿ ವೀಕ್ಷಕರೇ. ಯಾಕೆ ಈ ಮೂತ್ರಪಿಂಡದ ಸಮಸ್ಯೆ ಇರೋರು ಯಾಕೆ ಇದನ್ನು ಸೇವಿಸಬಾರ್ದು ಅಂತಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಅಂಶ ತುಂಬ ಇರುತ್ತೆ. ಸೊ ಹಾಗಾಗಿ ಅಂಥವರು ಸೇವಿಸದೇ ಇದ್ರೇ ಒಳ್ಳೆಯದು ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಇನ್ನೊಂದು ಹೇಳಬೇಕು ಏನಪ್ಪ ಅಂತಂದರೆ ಮಧುಮೇಹ ಯಾರಿಗೆ ಇರುತ್ತೋ ಅವರು ಮಿತವಾಗಿ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಯಾಕಂದರೆ ಅದರಲ್ಲಿ ಕ್ಯಾಲರಿಯಾ ಮತ್ತು ಕೊಬ್ಬಿನಂಶ ಜಾಸ್ತಿ ಇರೋದರಿಂದ ಈ ಮಧುಮೇಹದವರು ಅದನ್ನು ಸೇವಿಸಬಾರ್ದು ಅಂತಲ್ಲ, ಸೇವಿಸಬೇಕು, ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದರೆ ಒಳ್ಳೆಯದು ಅಂತ. ಅಥವಾ ಇದಿದ್ದರೆ ಅವರು ವೈದ್ಯರನ್ನು ಭೇಟಿಯಾಗಿ ಅವರ ಅಭಿಪ್ರಾಯದೊಂದಿಗೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಬಿಟ್ಟು ಆರಾಮಾಗಿ ಅವರ ಅವರ ಸಿಚುವೇಶನ್ ಯಾವ ಥರ ಇದೆ, ಚೆನ್ನಾಗಿದೆಯಾ, ತಿನ್ಬೋದಾ ಏನೋ ಇಲ್ಲ ಈ ಥರ ಎಲ್ಲ ಕೇಳ್ಕೊಂಬಿಟ್ಟು ನೀವು ಆರಾಮಾಗಿ ಸೇವಿಸ್ಬೋದು ವೀಕ್ಷಕರೇ. ಏನು ತೊಂದರೆ ಇಲ್ಲ. ಬಟ್ ತಿನ್ನಲೇಬೇಡಿ ಅಂತಲ್ಲ, ತಿನ್ನಬೇಕು, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಷ್ಟೇ. ಈ ಹೃದಯ ರೋಗಿಗಳು ಕೂಡ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಯಾಕಂದರೆ ಅದರಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರೋದರಿಂದ ಇವರಿಗೆ ಹೃದಯ ಒತ್ತಡ ಜಾಸ್ತಿ ಆಗಬಹುದು. ಇದಕ್ಕಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ, ನೋ ಪ್ರಾಬ್ಲಮ್. ಒಟ್ಟಿನಲ್ಲಿ ಏನಾದರೂ ನಮಗೆ ಹುಷಾರಿಲ್ಲ, ನಮಗೆ ಈ BP ಇದೆ, ಶುಗರ್ ಇದೆ, ಏನಾದ್ರು ಹಾರ್ಟ್ ಅಟ್ಯಾಕ್ ಏನಾದ್ರು ಈ ಥರ ಏನಾದರೂ ಇದ್ದರೆ ನೀವು ಒಂದು ಸಾರಿ ವೈದ್ಯರನ್ನು ಭೇಟಿ ಮಾಡಿ ನೀವು ಯಾವಾಗ ಹೋಗಿರ್ತೀರೋ ಆವಾಗ ಕೇಳಿ ತಿನ್ನೋದನ್ನು ಒಳ್ಳೆಯದು. ಮತ್ತು ಇನ್ನೂ ಹೆಚ್ಚಾಗಿ ಇನ್ನೂ ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ ಕಡಿಮೆ ಪ್ರಮಾಣದಲ್ಲಿ ತಿಂದರೆ ಒಳ್ಳೆಯದು. ಯಾರೇ ಆಗಲಿ ವೀಕ್ಷಕರೇ, ಯಾವ ಥರ ಇದ್ದರೂ ಓಕೆ, ಜಾಸ್ತಿ ಯಾವುದನ್ನು ಸೇವಿಸೋಕ್ಕೆ ಹೋಗಬೇಡಿ. ಇತಿಮಿತಿಯಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು, ನಮಗೂ ಒಳ್ಳೆಯದು. ಚೆನ್ನಾಗಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು. ಧನ್ಯವಾದಗಳು ವೀಕ್ಷಕರೇ. ನಿಮಗೆ ಈ ವಿಡಿಯೋ ಹೆಂಗನ್ನಿಸ್ತು, ಚೆನ್ನಾಗಿ ಅನ್ನಿಸ್ತಾ ಇಲ್ವಾ, ಅಥವಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಏನಾದರೂ ತಪ್ಪಾಗಿದ್ದಲ್ಲಿ ದಯವಿಟ್ಟು ನೀವು ತಿಳಿಸಿ, ನಾನು ಆ ತಪ್ಪನ್ನು ಕೂಡ ತಿದ್ದುಕೊಳ್ಳುತ್ತೇನೆ. ದಯವಿಟ್ಟು ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.